ಈಗಷ್ಟೇ ಇವನ್ ತಂಗಿರಿತ್ತು ಸಂಧ್ಯಾ ಕೊಲೆಯಲ್ಲಿ ಶಾಮೀಲಾಗಿದ್ದಾಳೆ ಅಂತ ಕ್ಲೂ ಸಿಕ್ಕಿದೆ. ಇವನ್ ನೋಡಿದ್ರೆ ದಿಢೀರ್ ಅಂತ ಬಂದು ಕೆಲ್ಸ ಬಿಡೋ ಅಂತಿದ್ದಾನಲ್ಲ. ಇದೆಲ್ಲ ನಿಜವಾಗ್ಲೂ ಜೆ.ಪಿ. ಪಾಟೀಲ್ ಆಡ್ತಿರೋ ಆಟನ, ಅಥವಾ ಅರ್ಜುನ್ ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾನ? ಭಾರ್ಗವಿ, ನೀವು ಮಾಡೋ ಕೆಲಸ, ಧೈರ್ಯ, ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ ಎಲ್ಲನೂ ನನಗಿಷ್ಟ. ಹಾಗೆ ನಾನು ನಿಮ್ಮನ್ನು ತುಂಬ ಗೌರವಿಸ್ತೀನಿ. ನಾನೇ ಹೇಳಿರೋ ಹಾಗೆ ನಿಮ್ಮನ್ನು ನಾನು ಮೊದಲನೇ ಸಲ ಇಷ್ಟಪಟ್ಟಿದ್ದೆ ಆ ರೌಡಿಗಳಿಗೆ ಧೈರ್ಯವಾಗಿ ಹೊಡಿತಿದ್ದಾಗ. ನಿಮ್ಮನ್ನು ಮನ್ಸಾರೆ ಇಷ್ಟಪಟ್ಟು ಮದುವೆ ಆಗಿ ಈ ಮನೆ ಕರ್ಕೊಂಬರುವಾಗ ಎರಡೂ ಫ್ಯಾಮಿಲಿನ ಒಂದ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನೆನ್ಪಿದ್ಯಾ? ಇವಾಗ ಅದೇ ನಿನಗೆ ಮಾತಾಡ್ತಿದ್ದೀರಾ? ಪ್ಲೀಸ್ ಹೇಳಿ ಭಾರ್ಗವಿ, ನೆನ್ಪಿದ್ಯಾ ಹೇಳಿ. ಹ್ಮ್. ಈಗ ನನ್ನ ಮಾತಿನ ಮೊದಲನೇ ಹಂತ ಸತ್ಯ ಆಗೋ ಟೈಮ್ ಬಂದಿದೆ. ಅಂದ್ರೆ ನಮ್ಮಿಬ್ರು ಕುಟುಂಬ ಒಂದಾಗಕ್ಕೆ ಮೊದಲು ನಮ್ಮನೆಯವರು ನಿಮ್ಮನ್ನ ಒಪ್ಕೋಬೇಕು. ಡ್ಯಾಡ್ ನಿಮ್ಮನ್ನ ಮನೆ ಸೊಸೆಯಾಗಿ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ. ಆದ್ರೆ ಅವ್ರದ್ದೊಂದು ಕಂಡೀಷನ್ ಇದೆ. ಕಂಡೀಷನ್? ಅದು ನೀವು ಲಾಯರ್ ಕೆಲಸನ ಬಿಡಬೇಕು. ಭಾರ್ಗವಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ನಿಮ್ ಕೆಲ್ಸದ ಮೇಲೆ ಎಷ್ಟು ಶ್ರದ್ಧೆ, ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಲಾಯರ್ ಕೆಲಸನ ನಿಮ್ ಉಸಿರು ಅನ್ನೋದು ನನಗೆ ಗೊತ್ತು. ನೀವು ಈ ಕೆಲಸನ ಪೂರ್ತಿಯಾಗಿ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮನೇಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋ ಹಾಗಿಲ್ಲ ಅನ್ನೋ ಪದ್ಧತಿ ನಡ್ಕೊಂಡ್ ಬಂದಿದೆ. ಅದಕ್ಕೆ ಡ್ಯಾಡ್ ಹಾಗಂದಿದ್ದಾರಷ್ಟೇ. ಡ್ಯಾಡ್ ಮತ್ತೆ ಮನೆಯವರೆಲ್ಲ ನಿಮ್ಮನ್ನು ಒಪ್ಕೊಂಡು ನಿಮಗವರು ಅರ್ಥ ಆಗೋವರೆಗೆ ಸುಮ್ಮನಿದ್ರೆ ಸಾಕು. ಎಲ್ಲನೂ ಸರಿಯಾದ್ಮೇಲೆ ಮತ್ತೆ ನೀವು ಲಾಯರ್ ಆಗಿ ಕೋರ್ಟ್ಗೆ ಹೋಗೋ ತರ ಮಾಡೋ ಜವಾಬ್ದಾರಿ ನಂದು. ಈಗಷ್ಟೇ ಇವನ್ ತಂಗಿರಿತ್ತು ಸಂಧ್ಯಾ ಕೊಲೆಯಲ್ಲಿ ಶಾಮೀಲಾಗಿದ್ದಾಳೆ ಅಂತ ಕ್ಲೂ ಸಿಕ್ಕಿದೆ. ಇವನ್ ನೋಡಿದ್ರೆ ದಿಢೀರ್ ಅಂತ ಬಂದು ಕೆಲ್ಸ ಬಿಡೋ ಅಂತಿದ್ದಾನಲ್ಲ. ಇದೆಲ್ಲ ನಿಜವಾಗ್ಲೂ ಜೆ.ಪಿ. ಪಾಟೀಲ್ ಆಡ್ತಿರೋ ಆಟನ, ಅಥವಾ ಅರ್ಜುನ್ ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾನ? ನಾವಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದೀವಿ. ಆದ್ರೆ ಮದ್ವೆ ಆದಾಗಿಂದ ಕಿತ್ತಾಡ್ತಾನೆ ಇದ್ದೀವಿ. ನಿಮ್ಮನ್ನ ಈ ಮನೆ ಕರ್ಕೊಂಬಂದು ಕಣ್ಣೀರ್ ಹಾಕಿಸ್ತಿದ್ದೀನಿ ಅನ್ನೋ ಕಾಡ್ತಾ ಇದೆ. ನೀವು ಖುಷಿಯಾಗಿರೋಕೆ, ಹಾಗೆ ನಮ್ಮಿಬ್ರು ಸಂಬಂಧ ಸರಿ ಹೋಗೋಕೆ ಇದೊಂದೇ ದಾರಿ ಉಳ್ಕೊಂಡಿದೆ. ಇದು ನಮ್ಮಿಬ್ರು ಜೀವನದ ಪ್ರಶ್ನೆ ಭಾರ್ಗವಿ. ಎರಡೂ ಕುಟುಂಬ ಒಂದಾಗಕ್ಕೆ ಇರೋ ಒಂದೇ ಒಂದು ಅದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಮಾತು ಕೊಟ್ಟ ಹಾಗೆ ಮತ್ತೆ ನೀವು ಕಪ್ ಕೋಟ್ ಹಾಕೋ ತರ ಮಾಡೋ ಜವಾಬ್ದಾರಿ ನಂದು. ಒಂದ್ಸಲ ಯೋಚನೆ ಮಾಡಿ. ಸರಿ, ನಾನು ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ. ಎಲ್ಲಿ ಇದಕ್ಕೂ ನನ್ನ ಅಪಾರ್ಥ ಮಾಡ್ಕೋತೀರಿ ಅಂತ ಭಯ ಆಗ್ಬಿಟ್ಟಿತ್ತು. ನೀವು ಯೋಚನೆ ಮಾಡ್ತೀನಿ ಅಂತಂದ್ರಲ್ಲ, ಅಷ್ಟು ಸಾಕು. ನೀವು ಆರಾಮಾಗಿ ಯೋಚಿಸಿ ಹೇಳಿ. ಆದ್ರೆ ನಮ್ಮಿಬ್ರು ಪ್ರೀತಿ ಬಗ್ಗೆ, ನಮ್ಮಿಬ್ರು ಕುಟುಂಬದ ಬಗ್ಗೆ ಯೋಚಿಸಿ ನಿರ್ಧಾರ ತಗೊಳ್ಳಿ.
ರುದ್ರ, ಆ ಪಟ್ಟದ ಬೊಂಬೆನ ಮಧ್ಯದಲ್ಲಿಡಮ್ಮ. ಸರಿ. ಸಾಕ್ಷಿ, ಅಲ್ಲಿ ನೋಡು. ಅತ್ತೆ, ಇದೇನಾ ನೀವು ಅರ್ಜುನ್ಗೆ ಅಂತ ತಂದಿರೋ ಗಿಫ್ಟು? ಆ ಭಾರ್ಗವಿ ಜೊತೆ ಸೇರ್ಕೊಂಡು ನೀವು ನಿಮ್ ಲೆವೆಲ್ನ ಮರ್ತೇ ಹೋದ್ರಾ? ಹೌದು ಅಕ್ಕ, ಆ ಗೊಂಬೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೀಪ್ ಕ್ವಾಲಿಟಿದು ಅಂತ. ವಿಶಾಲವಾದ ಮನಸ್ಸಿಂದ ನೋಡಿದ್ರೆ ಎಲ್ಲಾನು ಚೆನ್ನಾಗೇ ಕಾಣಿಸುತ್ತೆ ಸಾಕ್ಷಿ. ಅರ್ಜುನು ನಿಮ್ಮ ಹಾಗಲ್ಲ, ಅದನ್ನ ಕೊಟ್ಟಿರೋ ಕೈ ಹಿಂದೆ ಇರೋ ಪ್ರೀತಿ ಗಮನಿಸ್ತಾನೆ. ಅರ್ಜುನ್ನೇ ನಮ್ ಲೆವೆಲ್ಗಿಲ್ಲ ಅಂತ ಆ ಭಾರ್ಗವಿನ್ ಮದ್ವೆ ಕರ್ಕೊಂಬಂದ್ಮೇಲೆ ಗೊತ್ತಾಯ್ತು. ರುದ್ರ, ರಾಜ ರಾಣಿ ಆ ಪಟ್ಟದ ಗೊಂಬೆಗಳು ಎಷ್ಟು ಮುದ್ದಾಗಿದೆ ಅಲ್ಲ? ಅದನ್ನ ಸ್ವಲ್ಪ ಮೇಲೆ ಸರಿ ಮಾಡಮ್ಮ. ಸರಿ ಅತ್ತೆ. ಇದು ಆ ಕೊಂಪೆಲ್ ಕೂರಿಸ್ತಿದ್ದ ಗೊಂಬೆ ಥರ ಇದೆಯಲ್ಲ, ಇದನ್ನ ಅಮ್ಮನೇ ಕೊಟ್ಟು ಕಳ್ಸಿದಾಳ. ಇದ್ರೂ ಇರ್ಬೋದು. ಎಷ್ಟು ಅವಮಾನ ಆದ್ರೂ ಆ ಭಾರ್ಗವಿ ಮೇಲಿರೋ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ ಈ ಅಮ್ಮಂಗೆ. ಇವತ್ತು ನಾನು ನಿನಗೆ ಕಲಿಸೋ ಪಾಠನ ನೀನು ಜೀವನ ಪರ್ಯಂತ ಮರೆಯೋದಿಲ್ಲ. ಕೇಸ್ ಕಡೆ ತಲೆನೂ ಹಾಕಲ್. ಅಪ್ಪ ಆ ಮನೇಲಿ ಮೂಲೆ ಸೇರ್ದ ಹಾಗೆ ನೀನು ಈ ಮನೆ ಮೂಲೆ ಸೇರ್ತೀಯ. ಅಲ್ಲಲ್ಲ, ರೋಡಲ್ಲಿರ್ತೀಯ. ನೋಡಿ, ಇವತ್ತು ನವ ದಂಪತಿಗಳಿಗೆ ಮೊದಲನೇ ಹಬ್ಬ. ಭಾರ್ಗವಿನೇ ಪೂಜೆ ಮಾಡ್ಲಿ. ಏನು ಭಾರ್ಗವಿನ? ನಮಗ್ ಅವಳು ಕಂಡ್ರೇನೆ ಆಗಲ್ಲ. ಅವಳನ್ನ ನಮ್ಮ ಮನೆ ಒಳಗ್ ಬಿಟ್ಕೊಂಡಿರೋದೇ ಹೆಚ್ಚು ಅಂತದ್ರಲ್ಲಿ ಅವಳು ಪೂಜೆ ಮಾಡೋದಾ? ಆಗಲ್ಲ ಅತ್ತೆ. ನಿರ್ಮಲಾ, ಭಾರ್ಗವಿ ಈ ಮನೆ ಸೊಸೆ. ಅವಳು ಪೂಜೆ ಮಾಡಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ. ಅಷ್ಟಕ್ಕೂ ಅವಳು ಇಲ್ಲಿಗೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ದೇವ್ರ ಮನೆಗೆ ಹೋಗಿ ದಿನಾ ದೀಪ ಹಚ್ಚೋ ಒಳ್ಳೆತನ ಇದೆ. ನಿಮ್ಮ ಹಾಗೆ ಅಪರೂಪಕ್ಕೆ ಬಂದು ದೇವ್ರ ಮುಂದೆ ನಿಂತ್ಕೊಳ್ಳಲ್ಲ. ಹಾ, ಒಳ್ಳೇದಾಗತ್ತೆ. ಅವತ್ ಪೂಜೆ ಮಾಡುವಾಗ ಸರ್ಗಕ್ ಬೆಂಕಿ ಹಚ್ಕೊಂಡಿದ್ಲು, ಇವತ್ ಪೂಜೆ ಮಾಡಿದ್ರೆ ಮನೆಗೆ ಬೆಂಕಿ ಹಚ್ತಾಳೋ ಏನೋ. ಅತ್ತೆ, ಸಾಕ್ಷಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆ ದರಿದ್ರದವಳನ್ನ ಈ ಪೂಜೆ ಗೀಜೆಯಿಂದ ದೂರ ಇಡಿ. ಅವಳ ಕೈಯಿಂದ ಪೂಜೆ ಮಾಡಿಸೋಂತ ಕರ್ಮ ನಮ್ಗಿನ್ನೂ ಬಂದಿಲ್ಲ. ಬಿಡ್ತು ಅನ್ನು ನಿರ್ಮಲಾ. ಅವಳು ಈ ಮನೆ ಸೊಸೆ ಅನ್ನೋ ಅಭಿಮಾನ ಪ್ರೀತಿ ನಿನಗಿಲ್ಲ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನೀನು ಒಂದು ಹೆಣ್ಣು ಅನ್ನೋದನ್ನ ಮರೆತು ಇನ್ನೊಂದು ಹೆಣ್ಣು ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ನಾಲಿಗೆ ಹಿಡಿತದಲ್ಲಿ ಇಟ್ಕೋ. ಅಲ್ಲ ಅತ್ತೆ, ಈಗ ಅಕ್ಕ ಏನಂದ್ರು ಅಂತ? ಸಾಕು, ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ಹಬ್ಬದ ದಿನ ನನ್ನ ಸೊಸೆಯರಿಗೆ ನನಗೆ ಬೈಯೋದಕ್ಕೆ ಇಷ್ಟ ಇಲ್ಲ. ಅತ್ತೆ, ಯಾಕೆ ಬೇಜಾರ್ ಮಾಡ್ಕೋತೀರಾ? ಬಿಡಿ. ಅಜ್ಜಿ ಹೇಳ್ದ ಹಾಗೆ ಇವತ್ತು ಭಾರ್ಗವಿನೇ ಪೂಜೆ ಮಾಡ್ಲಿ. ಇವತ್ತು ಸ್ಪೆಷಲ್ ಹಬ್ಬ ಬೇರೆ. ನೋಡಿದ್ರ ಅಕ್ಕ, ಅಕ್ಕ ತಂಗಿ ಇಬ್ರು ಒಂದೇ ಪಾರ್ಟಿ. ಇಬ್ರನ್ನು ಸೇರಿಸಿ ಒಟ್ಟಿಗೆ ಮನೆಯಿಂದ ಆಚೆ ಕಳಿಸ್ಬೇಕು. ರುದ್ರ, ಜಯಂತನ ಪೂಜೆ ಕರ್ಕೊಂಡ್ ಬಾ. ಸರಿ ಅತ್ತೆ, ಬರ್ತೀನಿ. ಹಲೋ ಹಲೋ ಸರ್, ನಾನು ಭಾರ್ಗವಿ ಮಾತಾಡ್ತಿರೋದು. ಭಾರ್ಗವಿ ಮೇಡಮ್, ಅಲ್ಲ, JP ಪಾಟೀಲ್ ಮನೆ ಸೊಸೆ ಭಾರ್ಗವಿ ಅವ್ರಿಗೆ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ. ಸರ್, ಎಲ್ಲ ಗೊತ್ತಿದ್ದು ನೀವ್ ಯಾಕೆ ಸರ್ ಈ ಥರ ಮಾತಾಡ್ತಿದ್ದೀರಾ? ಅಯ್ಯಯ್ಯೋ, ನನಗೇನು ಗೊತ್ತಿಲ್ಲ ಮೇಡಮ್.
ನನಗೆ ಪರಿಚಯ ಇದ್ದಿದ್ದು ನಿಷ್ಠಾವಂತೆ ಭಾರ್ಗವಿ LLB ಅವರು. ಆದ್ರೆ ಈಗ ಮಾತಾಡ್ತಿರೋದು ಮೋಸ ಮಾಡಿರೋ JP ಪಾಟೀಲ್ ಮಗನ್ನೇ ಮದುವೆ ಆಗಿ ಅವ್ರ ಕುಟುಂಬಕ್ಕೆ ಸೇರ್ಕೊಂಡಿರೋ ಭಾರ್ಗವಿ ಅವ್ರ ಜೊತೆ. ಸಂಧ್ಯಾನ ಸಾಯಿಸ್ತೋರ್ ಮನೇಲೇ ಇದ್ದೀರಲ್ಲ ಮೇಡಮ್, ನಿಜವಾಗ್ಲೂ ನಿಮಗೇನು ಅನಿಸ್ತಾ ಇಲ್ವಾ? ಸರ್, ಇದ್ಯಾವುದನ್ನು ನಾನ್ ಬೇಕು ಅಂತ ಮಾಡಿಲ್ಲ. ಅದೊಂದು ದೊಡ್ಡ ಕತೆ. ನಾವಿಬ್ರು ಭೇಟಿ ಆದಾಗ ಎಲ್ಲ ವಿಸ್ತಾರವಾಗಿ ಹೇಳ್ತೀನಿ. ಆದ್ರೆ ದಯವಿಟ್ಟು ಸರ್, ನಾನು ಇವಾಗ ಏನು ಫೋನ್ ಮಾಡ್ದೆ ಅನ್ನೋದನ್ನ ಕೇಳಿ ಪ್ಲೀಸ್ ಸರ್. ನನಗೆ ಸಂಧ್ಯಾ ಸಾವಿನ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ. ಸಾಕ್ ನಿಲ್ಸಿ ಮೇಡಮ್. ಹಿಂದಿನ ಸಲ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸಂಧ್ಯಾ ಜೀವನ ಸರಿ ಹೋಗ್ಲಿ ಅಂತ ಅಫಿಷಿಯಲಿ ಅನ್ಅಫಿಷಿಯಲಿ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಸಹಾಯ ಮಾಡಿದೆ. ಆದ್ರೆ ಕೊನೆಯಲ್ಲಿ ಆಗಿದ್ದೇನು? ಸಂಧ್ಯಾ ಸತ್ತೋದ್ಲು, ನಾನ್ ಸಸ್ಪೆಂಡ್ ಆದೆ. ಆದ್ರೆ ನೀವು ಏನು ನಡೆದೇ ಇಲ್ಲ ಅನ್ನೋ ರೀತಿ JP ಪಾಟೀಲ್ ಮನೆಗೆ ಸೇರ್ಕೊಂಡ್ರಿ. ನಿಮ್ಮ ಜೀವನ, ನಿಮಗಿಷ್ಟ ಬಂದವ್ರನ್ನ ಮದುವೆ ಆಗಿ ನಿಮಗಿಷ್ಟ ಬಂದಾಗಿರೋ ಅಧಿಕಾರ ನಿಮಗಿದೆ. JP ಪಾಟೀಲ್ ಕಡೆ ಸೇರ್ಕೊಂಡು ಸಂಧ್ಯಾನ ಮುಗ್ಸೋ ಪ್ಲಾನ್ ಮಾಡ್ಬಿಟ್ರಲ್ಲ, ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಸರ್ ಪ್ಲೀಸ್ ಸರ್, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನ್ ಮದ್ವೆ ಆಗುವಾಗ ಅರ್ಜುನ್ JP ಮಗ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸಾಕು ಮೇಡಮ್, ಸಾಕು. ನೀವ್ ಹೇಳೋ ಯಾವ ಮಾತನ್ನು ನಾನು ನಂಬಲ್ಲ. ಈಗ್ಲೂ ಅಷ್ಟೇ, ಸಂಧ್ಯಾನ ಯಾರು ಸಾಯಿಸಿದ್ದು ಅಂತ ಕೇಳಿದ್ರೆ ನಾನು ನಿಮ್ ಕಡೆ ಕೈ ಮಾಡಿ ತೋರಿಸ್ತೀನಿ. ನ್ಯಾಯ ಕೊಡಿಸ್ತೀನಿ ಅಂತ ಬಡಪಾಯಿ ಹುಡುಗಿನ ಕರ್ಕೊಂಡು ಬಂದು ನಿಮ್ ಸ್ವಾರ್ಥಕ್ಕೆ ಆ ಹುಡುಗಿನ ನಿರ್ಜೀವ ಮಾಡ್ಬಿಟ್ರಲ್ಲ ಮೇಡಮ್. ಸರ್ ಪ್ಲೀಸ್ ನನ್ನ ಮಾತನ್ನ ನಂಬಿ. ನೀವ್ ಹೇಳ್ದಾಗೆ ಆ ಸಂಧ್ಯಾಗೆ ನ್ಯಾಯ ಕೊಡ್ಸಿದ್ರೆ ಆಗ ನಿಮ್ಮ ಮಾತನ್ನ ನಂಬ್ತಿ. ಅಲ್ಲಿವರೆಗೂ ನನಗೆ ಫೋನ್ ಮಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಸಹಾಯ ಸಿಗಲ್ಲ ಮೇಡಮ್. ಹಲೋ ಹಲೋ ಸರ್, ಹಲೋ. ನನ್ ಸಪೋರ್ಟ್ ಗಿದ್ದವ್ರೆ ಇವ್ರೊಬ್ರು. ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಪರವಾಗಿಲ್ಲ, ಯಾರ್ ಸಹಾಯ ಮಾಡ್ಲಿ ಬಿಡ್ಲಿ, ನಾನು ನನ್ನ ಹೋರಾಟನ ನಿಲ್ಸೋದಿಲ್ಲ, ಮುಂದುವರಿಸ್ತೀನಿ. ಸವಿತುರ್ವರೆಣ್ಯಂ